ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ ಗೈಸ್. ಇವತ್ತು ಹಬ್ಬ ಅಲ್ವಾ ಗೈಸ್, ಯುಗಾದಿ ಹಬ್ಬ. ಒಂದು ಪ್ರಿಪರೇಷನ್ ವಿಡಿಯೋ ನಾನು ಬರೀ ಯುಗಾದಿ ಪ್ರಿಪರೇಷನ್ ವಿಡಿಯೋ ಮಾತ್ರ ಅಂತ ಹಾಕ್ತೀನಿ. ಇನ್ನೊಂದೇನೆಂದರೆ ಇವಾಗ ಟೆಂಪಲ್ ಹೊರಡ್ತಾ ಇದ್ದೀವಿ ಗೈಸ್. ಅಂದರೆ 2 o'clock ಹೋಗುವ ಪ್ಲ್ಯಾನಿಂಗ್ ಇತ್ತು, ಬಟ್ 2 o'clockಗೆ ಹೋಗ್ಲಿಕ್ಕಾಗಿಲ್ಲ. ಸ್ವಲ್ಪ ಹಬ್ಬದ ತಯಾರಿ ಅದೆಲ್ಲ ಇದೆ ಅಲ್ವಾ, ಅದು ಸ್ವಲ್ಪ ಇತ್ತು ಜಾಸ್ತಿ. ಅದಕ್ಕೆ ಅದೆಲ್ಲ ಅದ ನಂತರ ಇಷ್ಟೊತ್ತಾಯಿತು. ಇವಾಗ ಉಪವಾಸ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ ಗೈಸ್. ಬನ್ನಿ, ನಾವು ಯಾವ ಟೆಂಪಲಿಗೆ ಹೋಗ್ತೀವಿ, ಮತ್ತು ಅಲ್ಲಿಂದ ಬೇರೆ ಯಾವುದಾದ್ರೂ ಟೆಂಪಲಿಗೆ ಹೋಗ್ತೀವ, ಯಾರೆಲ್ಲ ಹೋಗ್ತೀವಿ, ಯಾವುದ್ರಲ್ಲಿ ಹೋಗ್ತೀವಿ ಎಲ್ಲನೂ ನೀವು ನೋಡಿ, ಎಲ್ಲ ಲಾಗ್ ಮಾಡ್ತೀವಿ. ಮತ್ತು ಬನ್ನಿ ಗೈಸ್, ಹೋಗುವ. ಗೈಸ್, ಈ ಥರ ಜಾಲಿಯಾಗಿ ಹೋಗ್ತಾ ಇದ್ದೀವಿ ಟೆಂಪಲಿಗೆ. ಆ್ಯಂಡ್ ನೋಡಿ, ಅಂದರೆ ನನಗೂ ಒಂಥರ ಖುಷಿ ಗೈಸ್, ಎಲ್ಲರೊಟ್ಟಿಗೆ ಹೋಗೋದಂತ ಹೇಳಿದರೆ. ಬೆಂಗಳೂರಲ್ಲಿ ಎಲ್ರಿಗೂ ಖುಷಿ ಅಲ್ವಾ ಈ ಥರ ಎಲ್ಲ. ಮಕ್ಕಳಿಗೆ ಒಂಥರ ಎಂಜಾಯ್ ಗೈಸ್. ನೋಡಿ, ಮಕ್ಕಳನ್ನು ಕೂಡ ನೋಡಿ, ಅವರ ಅಕ್ಕನ ಪಾಪುನ ನೋಡಿ ಫ್ರೆಂಡ್. ಗೈಸ್, ಆನ್ ದ ವೇಯಲ್ಲಿ ಟೀ ಕುಡಿಯುವ ಟೈಮ್ ಆಯ್ತು ಅಂತ ಹೇಳಿ ಟೀಗೆ ನಿಲ್ಲಿಸಿದೆವು ಗೈಸ್. ನಮಗೆ ಯಾವುದು ಕೂಡ ಹೋಟೆಲ್ ಏನೂ ಸಿಕ್ಕಿಲ್ಲ. ಲಾಸ್ಟಿಗೆ ಯಾವುದೊಂದು ಶಾಪ್ ಸಿಕ್ತು, ಅದರಲ್ಲೇ ಕೋರ್ದೆವು. ಆ್ಯಂಡ್ ಅದ್ರ ಜೊತೆ ಒಂದು ಬಿಸ್ಕೆಟ್ ತಿಂದು ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳಿ ಅಲ್ಲಿ ಟೆಂಪಲ್ ಹತ್ರ. ವಾವ್, ನನಗೆ ಇಲ್ಲಿಂದವೇ ತುಂಬ ಖುಷಿ ಆಯಿತು ಗೈಸ್. ಒಂಥರ ಪೀಸ್ ಆಗಿರುತ್ತೆ ಅಲ್ಲಿ ರೀಚ್ ಆದ ತಕ್ಷಣ. ನೋಡಿ ಎಂಟ್ರೆನ್ಸ್ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ಎಷ್ಟು ಜನ ಅಂದರೆ ಯಪ್ಪ ದೇವ್ರೆ. ಅಂದರೆ ಇವತ್ತು ಯಾವುದು ಗುರುವಾರ ಆದ ಕಾರಣ, ರಾಯರ ದಿನ ಆದ ಕಾರಣ ಇಷ್ಟು ರಶ್. ಇಲ್ಲಾಂದರೆ ಇಷ್ಟು ರಶ್ ಇರಲ್ಲ ಅಂತ. ಇದರ ಆಫ್ ರಶ್ ಇರುತ್ತೆ ಅಷ್ಟೇ, ಇಷ್ಟು ಜನ ಇರಲ್ಲ. ಇದರ ಅರ್ಧದಷ್ಟು ಇರ್ತಾರೆ ಅಂತ ಅಣ್ಣ ಹೇಳಿದ್ರು, ಯಾಕಂದರೆ ಅವ್ರು ಬರ್ತಾನೆ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಈ ಥರ ತುಪ್ಪ ದೀಪ ಹಚ್ಚಲಿಕ್ಕೆ ಇಷ್ಟು ದೀಪ ಕೊಡ್ತಾರೆ ಎಲ್ರಿಗೂ. ಇದಕ್ಕೆ ಒಂದು ಪ್ಲೇಟ್ ಇರುತ್ತೆ ಅಲ್ವಾ, ಅದಕ್ಕೆ 50 rupees ಇರುತ್ತೆ. ಹಾಗೆ ನಾವು 5 ತಗೊಂಡಿದ್ದೀವಿ. ಅಂದರೆ ಅವರೆಲ್ಲ ಸಣ್ಣಲ್ಲಿ ಇಬ್ಬರು ಮಕ್ಕಳು, ಅವರನ್ನು ಬಿಟ್ಟು ನಾವೆಲ್ಲರೂ ತಗೊಂಡಿದ್ದೀವಿ ಗೈಸ್. ಇದು ಹೋಗಿ ಅಲ್ಲಿ ಹಚ್ಚಲಿಕ್ಕೆ ಇರುತ್ತೆ ಆ ಥರ. ಇದೆಲ್ಲ ಒಂಥರ ಖುಷಿಯಾಗುತ್ತೆ ಗೈಸ್. ಇದು ತಗೊಂಡು ಹೋಗ್ತಾ ಇರುವಾಗ ಅಂದರೆ ಅಲ್ಲಿಂದ ಬರುವಾಗಲೇ ರಾಯರದ್ದು ಒಂದು ಇದಿರುತ್ತೆ, ಅದೇ ಒಂದು ಲೈನ್ ಇರುತ್ತೆ, ಅದನ್ನು ನಿಂತ್ಕೊಂಡೇ ಬರಬೇಕು ಅಂತ ಹೇಳಿದರು. ಲಾಸ್ಟ್ ಟೈಮ್ ಇಲ್ಲಿ ಬೆಂಕಿ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಅದನ್ನು ಆ ಕಡೆ ಒಂದು ಬೆಂಕಿ ಇರುತ್ತೆ, ದೀಪ ಇರುತ್ತೆ. ಆ ದೀಪದಲ್ಲಿ ಹಚ್ಚಿ ಇಲ್ಲಿ ತಗೊಂಡು ಬಂದು ಹಾಕಲಿಕ್ಕೆ ಇದಕ್ಕೆ. ಒಂಥರ ನನಗೆ ಇದೆಲ್ಲ ಹೊಸತೆ ಗೈಸ್, ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ನಾನೆಲ್ಲ ನೋಡಿಕೊಂಡು ಬಾಕಿಯಾಗಿದ್ದೆ ಈ ಥರನೂ ಇದೆಯಾ ಅಂತ ಹೇಳಿ. ಲಾಸ್ಟ್ ಹೋಗುವಾಗ ಒಂಥರ ಬೇಜಾರಾಯಿತು, ಇಷ್ಟು ಬೇಗ ಹೋಗ್ತಿದ್ದೀವಿ ಅಲ್ವಾ ಅಂತ ಹೇಳಿ. ಬರುವಾಗ ಎಷ್ಟು ರಶ್ ಇದೆ ಅಲ್ವಾ, ಎಷ್ಟು ಲೈನ್ ಇದೆ, ಈ ಲೈನಲ್ಲಿ ನಾವು ಹೋಗ್ತೀವಾ ಅಂತ ಒಂದು ಡೌಟ್ ಇತ್ತು. ಲಾಸ್ಟಿಗೆ ನಮ್ಮದೆಲ್ಲನೂ ಆಯಿತು. ಆದ ನಂತರ ಅಲ್ಲಿಂದ ಹೊರಡುವಾಗ ನೋಡಿ ಗೈಸ್, ಲಾಸ್ಟ್ ಒಳಗಡೆ ಈ ಥರ ಇದೆ ನೋಡಿ. ತುಂಬ ನಾನು ಆದಷ್ಟು ಝೂಮ್ ಮಾಡಿದ್ದೀನಿ ನೋಡಿ ಗೈಸ್. ಅಲ್ಲಿಂದಲೇ ಕೈ ಮುಟ್ಕೊಂಡು ಎಲ್ರಿಗೂ ಈ ಯುಗಾದಿ ಹಬ್ಬದಲ್ಲಿ ಎಲ್ರಿಗೂ ನೆಕ್ಸ್ಟ್ ಒಳ್ಳೆಯದಾಗಲಿ ಗೈಸ್. ನಾವು ನೋಡಿ ಇದು ಅಲ್ಲೇ ಈ ಸೈಡ್ ಬಂದರೆ ಇನ್ನೊಂದು, ಅದೆಲ್ಲ ಆದ ನಂತರ ಇಲ್ಲಿ ಈ ಥರ
ಇದು ಇದೆ. ಅಂದರೆ ನಮಗೇನು ಬೇಕು ಆ ಥರ. ನನಗೆ ಅವರ ಅಕ್ಕ ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಮಾಡ್ತಾಯಿದ್ದೆ. ಅಂದರೆ ಹೆಜ್ಜೆ ನಮಸ್ಕಾರ ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲರೂ ಮಾಡ್ತಾಯಿದ್ರು. ನಾನು ಕೂಡ ಅವ್ರ ಜೊತೆ ಮಾಡಿದ್ದೆ. ಅಂದರೆ ನಮಗೆ ಏನು ಗೊತ್ತಿಲ್ಲ ಗೈಸ್ ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಹಿಂದೂ ಸಂಪ್ರದಾಯದಲ್ಲಿ. ನನಗೂ ಗೊತ್ತಿಲ್ಲ, ನನಗೂ ಹೊಸತು. ನಾವು ಕೂಡ ಮಾಡಿದೆ ಗೈಸ್. ಹಾಗೆ ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಮಾಡಿದೆ. ಆ್ಯಂಡ್ ಇದು ನೋಡಿ ಗೈಸ್, ಈ ಒಂದು ಟೆಂಪಲಲ್ಲಿ ಸರೌಂಡಿಂಗಲ್ಲಿ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ಒಂದು ಸಣ್ಣದಕ್ಕೆ ಡೆಮೋ ಪೀಸಲ್ಲಿ ತೋರಿಸಿದ್ದಾರೆ ನೋಡಿ. ಒಂಥರ ಡೆಮೋ ಥರ ಈ ಥರ ಇದೆ ಅಂತ ಹೊರಗಡೆಯಿಂದ. ಇದ್ರ ಒಳಗಡೆ ಫುಲ್ಲು ಅಂದರೆ ಈ ರಾಯರ ಇದರಲ್ಲಿ ಇಷ್ಟು ಆಗಿದೆ ಅಂತ ಏನಂತ ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಹಾಕಿದ್ರಲ್ಲ, ಜಸ್ಟ್ ಓದ್ಕೊಂಡು ಬನ್ನಿ. ಆ್ಯಂಡ್ ಆಯಿತು ಗೈಸ್, ಇಲ್ಲಿಂದ ಕೂಡ ನಾವು ಲಾಸ್ಟ್ ಹೊರಟಿದ್ದೀವಿ ಗೈಸ್. ಲಾಸ್ಟ್ ಹೊರಗಡೆ ನೋಡಿ, ಹೊರಗಡೆ ಬರುವಾಗ ಇದರಲ್ಲಿ ನೀರೆಲ್ಲ ಬಿಟ್ಟಿದ್ದು. ನಾವು ಫಸ್ಟ್ ಎಂಟ್ರಿ ಆಗುವಾಗ ಇದಿರಲಿಲ್ಲ, ಬರೀ ಇದು ಮಾತ್ರ ಇತ್ತು, ಮೂರ್ತಿ ಮಾತ್ರ ಇತ್ತು. ಅದರ ನಂತರ ಇದು ವಾಟರ್ ಬಿಟ್ಟರು, ಈ ಥರ ಕಲರು ಗೊತ್ತಿತ್ತು ಈ ಥರ ಬಿಡ್ತಾರೆ ಅಂತ ಹೇಳಿ. ಅಲ್ಲಿಂದ ನಾವು ಸಾಯಿಬಾಬಾ ಟೆಂಪಲ್ಗೆ ಬಂದೆವು ಗೈಸ್. ಅದರ ಹತ್ರನೇ ಇದು ಇರೋದು ಈ ಟೆಂಪಲ್. ಅಲ್ಲಿಗೆ ಬಂದೆವು. ಇದು ನೋಡಿ, ಇದು ಈ ಥರ ಇದೆ ಈ ಟೆಂಪಲ್. ಇಲ್ಲಿಯೂ ಒಂಥರ ಖುಷಿ ಆಯಿತು ಗೈಸ್. ಯಾಕಂದರೆ ಸಾಯಿಬಾಬಾ, ನಾನು ಮುಂಚೆ ಸಾಯಿಬಾಬಾ ಒಂದು ದೇವರಂತ ಅಂದ್ಕೊಂಡಿರಲಿಲ್ಲ. ಸೊ ಇದು ಎಲ್ಲ ನಂಗೆ ಹೊಸತ್ತೆ ಗೈಸ್. ನೋಡಿ ಇಲ್ಲಿ ಕೂಡ ಒಂಥರ ಖುಷಿ ಆಯಿತು. ಇದೊಂಥರ ಒಂಚೂರು ಬ್ಲರ್ ಬಂದಿದೆ ಗೈಸ್, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ನನ್ನ ಹತ್ರ ಮೈಕ ಇಲ್ಲ ಗೈಸ್, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಏನು ಮೈಕ ಪರ್ಚೇಸ್ ಆದ ನಂತರ. ಇವರು ನೋಡಿ, ಇವರು ಅವ್ರ ಅಕ್ಕನ ಕೊಲಿಗ್ ಗೈಸ್. ತುಂಬ ಚೆನ್ನಾಗಿ ಅಂದರೆ ನನಗೊಂಥರ ಕರೆಕ್ಟಾಗಿ ಜೋಡಿ ಸಿಕ್ಕಿದಾಗೆ ಆಗಿದೆ. ಸೊ ಇದು ಟೆಂಪಲ್. ಇಲ್ಲಿ ಕೂಡ ಫುಲ್ ರಶ್ ಇತ್ತು ಗೈಸ್. ಈ ರಶಲ್ಲಿ ಕೂಡ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಇವಾಗ ಏನು ಹೇಳ್ತಿದ್ದಾರೆ ಅಂತ ಅಕ್ಕ ಹೇಳ್ತಿದ್ದಾರೆ, ನೀನು ಅವಳಕ್ಕಿಂತ ಸ್ವಲ್ಪ ಉದ್ದ ಇದೆಯಾ ಅಂತ. ಅದಕ್ಕೆ ನನಗೆ ಖುಷಿ ಆಯಿತು ಗೈಸ್. ಯಾಕಂದರೆ ಎಲ್ಲರೂ ಫುಲ್ಲಿ ಅಂತ ಹೇಳ್ತಾರಲ್ಲ, ಸ್ವಲ್ಪ ಅವ್ರಿಗಿಂತ ಉದ್ದ ಇದೆಯಾ ಅಂತ ಹೇಳೋದು ಖುಷಿ ಆಗುತ್ತೆ ಗೈಸ್. ಇದು ಸಾಯಿಬಾಬಾ ಟೆಂಪಲ್ ಗೈಸ್. ನೋಡಿ ಕೈ ಮುಗಿರಿ ಗೈಸ್. ಅಲ್ಲಿ ನಿಮಗೋಸ್ಕರ ನಾನು ಝೂಮ್ ಮಾಡಿ ತೋರಿಸ್ತಾ ಇರೋದು. ಅದರ ಹತ್ತಿರದಲ್ಲಿ ಕೂಡ ತೋರಿಸ್ತೀನಿ ಆದಷ್ಟು ನೋಡಿ ಗೈಸ್. ಇದು ಕೈ ಮುಕ್ಕೊಳ್ಳಿ ಗೈಸ್. ಇದು ಸಾಯಿಬಾಬಾ ಟೆಂಪಲ್, ಸಾಯಿಬಾಬಾ ದೇವರು ನೋಡಿ. ಒಂಥರ ಇಲ್ಲೆಲ್ಲ ನನಗೆ ಖುಷಿ ಆಯಿತು ಗೈಸ್. ಇಲ್ಲಿ ಅಂದರೆ ಏನು ಗೊತ್ತಿಲ್ಲ ಗೈಸ್, ಪಾರ್ಲೇಜ್ ಬಿಸ್ಕಿಟ್ ಇರ್ತಾರೆ ಇಲ್ಲಿ, ಅದೇ ನಮಗೆ ಪ್ರಸಾದ ಥರ ಕೊಡ್ತಾರೆ. ಮತ್ತು ಲಡ್ಡು ಪ್ರಸಾದ ಕೂಡ ಇದೆ. ಅದೆಲ್ಲ ಚೆನ್ನಾಗಿತ್ತು ಗೈಸ್, ಚೆನ್ನಾಗಿದೆ. ನೋಡ್ಕೊಂಡು ಬನ್ನಿ ಗೈಸ್ ವಿಡಿಯೋ ಎಲ್ಲನೂ. ಇದು ಇವತ್ತು ಹಬ್ಬ ಆದ ಕಾರಣ ಈ ಟೆಂಪಲ್ಗೆ ಅಲ್ಲಿ ಹತ್ತಿರದಲ್ಲಿದ್ದ ಕಾರಣ ಈ ಟೆಂಪಲ್ಗೆ ಕೂಡ ಹೋದೆವು. ಇಲ್ಲಂದು ಹೋಗ್ತಾ ಇರಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಪೊಟೆಟೊ ಟ್ವಿಸ್ಟರ್ ತಿನ್ನಲಿಕ್ಕೆ ಬಂದೆವು ಗೈಸ್. ಟೆಂಪಲಿಂದ ಹೋಗುವ ಟೈಮಲ್ಲಿ ಪೊಟೆಟೊ ಟ್ವಿಸ್ಟರ್ ಎಲ್ರಿಗೂ ತಂದುಕೊಟ್ರು. ಅವರು ಅಣ್ಣ ಇದ್ದಾರಲ್ವ, ಅವ್ರು ತಗೊಂಡು ಕೊಟ್ಟರು ಎಲ್ರಿಗೂ. ಅವರ ಲೆಕ್ಕದಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಗೈಸ್. ತುಂಬ ಹೊತ್ತು ವೆಯ್ಟ್ ಮಾಡಿ ಬೇಗ ಅಂತೂ ಸಿಗೋದೇ ಇಲ್ಲ, ಯಾಕಂದ್ರೆ ಅಷ್ಟು ಜನ ಇರ್ತಾರೆ. ಅದಕ್ಕೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಇದು ತಗೊಂಡೆವು. ಇದು ನೋಡ್ತಾ ಇರುವಾಗ ಗೈಸ್, ನಾನು ಅಕ್ಕ ಎಲ್ಲ ನಾವು ನಮ್ಮಷ್ಟಕ್ಕೆ ಮಾತಾಡ್ಕೊಳ್ಳೋದು. ಇದೊಂಥರ ಬಿಸ್ನೆಸ್ ನಮಗೂ ಮಾಡ್ಬೋದಲ್ವಾ, ಎಷ್ಟು ಈಸಿ ಇದೆ. ನಮ್ಮ ಏರಿಯಾದಲ್ಲಿ ಎಲ್ಲಿ ಕೂಡ ಇಲ್ಲ, ಎಲ್ಲಿ ಕೂಡ ಆ ಥರ ಈ ಥರ ಅಂತ. ಯಾಕಂದರೆ ಅವರು ಮುಂಚೆ ಹೋಟೆಲೆಲ್ಲ ಮಾಡಿದವರು ಗೈಸ್, ಅವರಿಗೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಎಲ್ಲ ಅಂದ್ಕೊಳ್ತಾರೆ. ಆ್ಯಂಡ್ ನನಗೂ ತುಂಬ ಸಲ ಬಂದಿದೆ ಏನಾದರೂ ಬಿಸ್ನೆಸ್ ಮಾಡಬೇಕು. ಕಂಪ್ಲೀಟೆಡ್ ಅವರ್ ಲಾಗ್. ಯೆಸ್ ಗೈಸ್, ಫೈನಲಿ ರೀಚ್ ಆದೆವು ನಾವು. ಫೈನಲಿ ನಾವು ಮನೆಗೆ ರೀಚ್ ಆದೆವು. ಇಲ್ಲ ಮಾತಾಡಿ ಹೇಳಿ. ನಾವು ಈಗ ಫೈನಲಿ ಮನೆ ತಲುಪಿದ್ದೇವೆ. ಈ ಹೆಗಣ ಕಾರ್ ಓಡಿಸ್ಕೊಂಡು ಸೇಫ್ ಆಗಿ ಮನೆ ಕರ್ಕೊಂಡ್ ಬಂದಿದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ. ಸರಿ ಓಕೆ ಗೈಸ್, ಇದು ಇವತ್ತಿನ ಹಬ್ಬದ ವ್ಲಾಗ್ ಆಗಿತ್ತು ಗೈಸ್. ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಕಮೆಂಟ್ ಮಾಡಿ ಗೈಸ್. ಗೈಸ್ ಇನ್ನೊಂದೇನೆಂದರೆ, ಎಲ್ರಿಗೂ ಡೌಟ್ ಇರ್ಬೋದು ನಾವು ಯಾರೆಲ್ಲ ಹೋಗಿದ್ದು ಅಂತ ಹೇಳಿ. ಆ್ಯಕ್ಚುಲಿ ನಾವು ಹೋಗಿದ್ದು ನಮ್ಮದೇ ಫ್ಯಾಮಿಲಿ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಈ ಬೆಂಗಳೂರು ಬಂದ ತಕ್ಷಣ ಪರಿಚಯ ಆಗಿದ್ದ ಅಕ್ಕ ಅವ್ರ ಫ್ಯಾಮಿಲಿ ಆ್ಯಂಡ್ ಅವರೊಬ್ಬರು ಕೊಲೀಗ್ ಆ್ಯಂಡ್ ನಾವಿಬ್ಬರು ಇಷ್ಟು ಜನ ಹೋಗಿದ್ದೀವಿ. ಹೋಗಿದ್ದು ಯಾವ ಟೆಂಪಲ್ಗೆ ಅಂತ ಹೇಳಿದರೆ ರಾಯರ ಟೆಂಪಲ್ಗೆ ಗೈಸ್. ಆ್ಯಂಡ್ ಅಲ್ಲಿಂದ ಸಾಯಿಬಾಬಾ ಟೆಂಪಲಿಗೆ ಹೋಗಿದ್ದೀವಿ. ಸೊ ಒಂಥರ ಈ ರಾಯರ ಟೆಂಪಲಿಗೆ ಹೋಗುವ ಗೈಸ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ನನಗೆ ಹೋಗ್ಬೇಕಂತ ಆಸೆ ಇತ್ತು ಮುಂಚಿಲ್ಲವೇ. ಒಂಥರ ಮೈಂಡ್ ಫ್ರೆಶ್ ಆಗಿ ಪೀಸ್ಫುಲ್ ಆಗಿದೆ ಗೈಸ್. ಆ್ಯಕ್ಚುಲಿ ಹೇಳೋದಂದರೆ ತುಂಬ ಹ್ಯಾಪಿ ಆಯಿತು ನನಗೆ.
ತುಂಬ ಖುಷಿ ಆಯಿತು. ಯಾಕಂದರೆ ಅಂದ್ಕೊಂಡಿದ್ದು ಅಲ್ಲಿಗೆ ಹೋಗಿದ್ದೀವಿ ಅಲ್ವಾ, ಅದೊಂಥರ ಖುಷಿ. ಆ್ಯಂಡ್ ನಮ್ಮ ಹಬ್ಬ ಯಾವ ಥರ ಸೆಲೆಬ್ರೇಷನ್ ಆಗಿದೆ ಅಂತ ಹೇಳಿದರೆ ಇದೇ ಥರ ಎಲ್ಲರೂ ಮಾರ್ನಿಂಗ್ ಇದು ಒಟ್ಟಿಗೆ ಇದ್ದು ಜೊತೆಯಲ್ಲಿದ್ದೆವು ಎಲ್ಲರೂ. ಮತ್ತು ಈವ್ನಿಂಗ್ ಈ ಥರ ಟೆಂಪಲ್ಗೆ ಹೋದೆವು, ಮತ್ತು ವಾಪಸ್ ಎಲ್ಲರೂ ಒಟ್ಟಿಗೆ ಇದ್ದೆವು. ಅದಾದ ನಂತರ ಹಬ್ಬ ಮುಗಿಸಿ ಮನೆಗೆ ಬಂದೆವು ಗೈಸ್. ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಇದು ಇವತ್ತು ನಮ್ಮ ಡೇ ಕೂಡ ಆಗಿತ್ತು. ಹೀಗೆ ನಾನು ಇದರ ಮುಂಚೆ ಪ್ರಿಪರೇಷನ್ ವೀಡಿಯೋ ಹಾಕ್ತೀನಿ ಗೈಸ್, ಅದು ಕೂಡ ನೋಡ್ಕೊಂಡು ಬನ್ನಿ. ಯಾವ ಥರ ನಾವು ಎಲ್ಲರೂ ಯಾವ ಥರ ಜೊತೆ ಸೇರಿ ಇದು ಹಬ್ಬ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ಹೇಳಿ. ಆ್ಯಂಡ್ ಫೆಸ್ಟಿವಲ್ ಅಂತೂ ನಮ್ಮದು ಅಂತೂ ತುಂಬ ಖುಷಿಯಾಗಿ ಆಯಿತು ಗೈಸ್. ನೀವು ಕೂಡ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ಗೈಸ್. ಓಕೆ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಲವ್ ಯು ಗೈಸ್, ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ ಗೈಸ್.